ಇವತ್ತು ಬೆಳಗ್ಗೆಯಷ್ಟೇ ಮೆಟ್ರೋ ದರಗಳಲ್ಲಿ ಶೇಕಡ 5ರಷ್ಟು ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಿ ಮೆಟ್ರೋ ಗ್ರಾಹಕರಿಗೆ ಶಾಕ್ ಕೊಡಲಾಗಿತ್ತು. ಇದರ ಬೆನ್ನಲ್ಲೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಕಾದಿದೆ. ಕಾವೇರಿಯಿಂದಲೂ ಜನರಿಗೆ ಶಾಕ್ ಕಾದಿದೆ. ಏಪ್ರಿಲ್ನಲ್ಲಿ ಕಾವೇರಿ ನೀರಿನ ದರವನ್ನು ಏರಿಕೆ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ. ಶೇಕಡ 3ರಷ್ಟು ಅಂದರೆ 3% ಏರಿಕೆಗೆ ದರಗಳ ಏರಿಕೆಗೆ ಚಿಂತನೆಯನ್ನ ಜಲಮಂಡಳಿ ಮಾಡ್ತಾ ಇದೆ. ಕಾವೇರಿ ನೀರಿನ ದರವನ್ನು ಏರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಏಪ್ರಿಲ್ ತಿಂಗಳಿನಿಂದ ಇದು ಜಾರಿಗೆ ಬರುತ್ತೆ. 8 ತಿಂಗಳ ಹಿಂದೆ ಪೈಸಾ ಲೆಕ್ಕದಲ್ಲಿ ಏರಿಕೆಯನ್ನು ಮಾಡಿತ್ತು BWSSB. ಇದರ ಬೆನ್ನಲ್ಲೇ ಈಗ ಮತ್ತೊಮ್ಮೆ 8 ತಿಂಗಳ ನಂತರ ಏಪ್ರಿಲ್ನಿಂದ ಜಾರಿಗೆ ಬರುವಂತೆ ಮತ್ತೊಮ್ಮೆ ಏರಿಕೆ ಮಾಡೋದಕ್ಕೆ ಮುಂದಾಗಿದೆ ಅಂತ ತಿಳಿದು ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಚಂದನ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಚಂದನ, ಮೆಟ್ರೋ ದರ ಏರಿಕೆ ಇವತ್ತಷ್ಟೇ ಆಗಿತ್ತು. ಇದರ ಬೆನ್ನಲ್ಲೇ ಮತ್ತೆ ಇನ್ನೊಂದು ತಿಂಗಳು 2 ತಿಂಗಳಲ್ಲಿನೇ ಮತ್ತೆ BWSSB ಇಂದ ನೀರಿನ ದರದ ಶಾಕ್ ಕಾದಿದೆ. ಏನೆಲ್ಲ ಡೀಟೇಲ್ಸ್ ಇದೆ ಚಂದನ? ಹೌದು ನವೀನ್, ಬೆಳಗ್ಗೆಯಿಂದಲೂ ನೋಡ್ತಾ ಇದ್ವಿ. ಅಂದ್ರೆ ಮೆಟ್ರೋ ದರ ಏರಿಕೆಯ ಕುರಿತು ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ಶಾಕ್ಗೆ ಒಳಗಾಗಿದ್ರು ಅಂತ ಇದೀಗ ಡಬಲ್ ಶಾಕ್ ಅಂತಾನೆ ಹೇಳ್ಬೋದು. ಮೆಟ್ರೋ ದರ ಆಯ್ತು, ಈಗ ಮಧ್ಯಾಹ್ನದ ವೇಳೆಗೆ ನೀರಿನ ದರ ಕೂಡ ಜಾಸ್ತಿ ಆಗತ್ತೆ ಅನ್ನುವಂತ ಶಾಕಿಂಗ್ ವಿಚಾರ ಹೊರ ಬಂದಿರೋದು. ಅಂದ್ರೆ ಮುಂದಿನ ವರ್ಷದಿಂದ ಪ್ರತಿ ವರ್ಷ ಏಪ್ರಿಲ್ ನಲ್ಲಿ ದರವನ್ನ ಏರಿಕೆ ಮಾಡೋಕೆ BWSSB ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಆದಾಯದ ಮೂಲವನ್ನ ಹೆಚ್ಚು ಮಾಡೋದಕ್ಕೆ ಈ ಒಂದು ನಿರ್ಧಾರಕ್ಕೆ ಬಂದಿದೆ. ಅಂದ್ರೆ ಕಳೆದ ವರ್ಷ ಪೈಸೆ ಲೆಕ್ಕದಲ್ಲಿ ಏರಿಕೆ ಮಾಡಲಾಗಿತ್ತು. ಗರಿಷ್ಠ ₹1ವರೆಗೂ ನೀರಿನ ದರವನ್ನ ಏರಿಕೆ ಮಾಡಲಾಗಿತ್ತು. ಆಗ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು ಸಾರ್ವಜನಿಕರಿಂದ. ಅದರಲ್ಲೂ ಕೂಡ ಮಿಡಲ್ ಕ್ಲಾಸ್ ಮಂದಿಗೆ ಇದು ಪೆಟ್ಟು ಬೀಳುತ್ತೆ, ಅವರಿಗೆ ₹1 ಕೂಡ ತುಂಬಾ ಇಂಪಾರ್ಟೆಂಟ್ ಅನ್ನುವಂತ ಆಕ್ರೋಶ ಕೇಳಿ ಬಂದಿತ್ತು. ಇದೀಗ ಈ ವರ್ಷವೂ ಕೂಡ ಏಪ್ರಿಲ್ ನಿಂದ ನೀರಿನ ದರ ಏರಿಕೆ ಆಗುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರ್ತದೆ. ಈ ವರ್ಷ ಮಾತ್ರ ಅಲ್ಲ, ಮುಂದಿನ ವರ್ಷದಿಂದ ಪ್ರತಿ ವರ್ಷ ಇದೇ ಕತೆ ಅನ್ನುವಂತ ಒಂದು ಮಾಹಿತಿ ಇರೋದು. ಸದ್ಯ ನಾನು ಜನಸಾಮಾನ್ಯರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ನೀರಿನ ದರ ಏರಿಕೆಯಿಂದ ಅವರ ಆರ್ಥಿಕ ಸ್ಥಿತಿ ಮೇಲೆ ಯಾವ ರೀತಿ ಪೆಟ್ಟು ಬೀಳುತ್ತೆ, ನೀರಿನ ಏರಿಕೆಯಿಂದ ಅವ್ರಿಗೆ ಯಾವ ರೀತಿ ಸಮಸ್ಯೆ ಎದುರಾಗುತ್ತೆ ಅಂತ. ಈಗ ಬೆಳಗ್ಗೆ ಮೆಟ್ರೋ ದರ ಏರಿಕೆ ಆಗುತ್ತೆ ಅನ್ನುವಂತ ಸುದ್ದಿ ಕೇಳ್ತಾ ಇದ್ವಿ. ಮಧ್ಯಾಹ್ನದ ವೇಳೆಗೆ ನೀರಿನ ದರ ಕೂಡ ಏರಿಕೆ ಆಗುತ್ತೆ. ಇದರಿಂದ ಎಷ್ಟು ಆರ್ಥಿಕ ಪರಿಸ್ಥಿತಿ ಮೇಲೆ ಪೆಟ್ಟು ಬೀಳೋ ಸಾಧ್ಯತೆ ಹೆಚ್ಚಿರುತ್ತೆ? ತುಂಬಾ ಜನಕ್ಕೆ ಪೆಟ್ಟು ಬೀಳುತ್ತೆ ಮೇಡಮ್. ಏನಂತ ಅಂದರೆ ಇವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರವ್ರ ಕಮಿಟ್ಮೆಂಟ್ಸ್ ಏನೇನೋ ಇರುತ್ತೆ. ಎಲ್ಲ ಏರಿಕೆ ಅಂತಂದರೆ ಎಲ್ಲಿ ಹೋಗಬೇಕು ಜನ ಮಿಡಲ್ ಕ್ಲಾಸ್ ಅವರು? ಯಾಕೆಂತಂದರೆ ₹1 ಕಷ್ಟಪಟ್ಟು ಇದು ಮಾಡ್ತಾ ಇರ್ತಾರೆ. ಇವಾಗ ಒಂದೊಂದು ಕಷ್ಟನೂ ಊಟಕ್ಕೂ ತುಂಬ ಕಷ್ಟ ಬೀಳ್ತಾ ಇರ್ತಾರೆ. ಮತ್ತು ಇದೂ ಏರಿಕೆ ಮಾಡಿಬಿಟ್ರೆ ಸ್ವಲ್ಪ ನಮ್ಮ ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲ ಹೆಣ್ಮಕ್ಳಿಗೆ ಮತ್ತು ಬಡವರಿಗೆ, ಆಮನೆ ಜನಿಗೆ, ಮಿಡಲ್ ಕ್ಲಾಸ್ ಅವರಿಗೆ ತುಂಬ ಕಷ್ಟ ಆಗುತ್ತೆ ಅದು. ಅಂದ್ರೆ ಇವಾಗ ಪ್ರತಿ ವರ್ಷ ಕೂಡ ಏರಿಕೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಪ್ರತಿ ವರ್ಷ ಏಪ್ರಿಲ್ ಅಲ್ಲಿ ನೀರಿನ ದರವನ್ನ ಏರಿಕೆ ಮಾಡಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿರೋದು. ಆಯ್ತು, ಏರಿಕೆ ಮಾಡಲಿ. ಹಾಗೆ ಸಂಬಳನೂ ಏರಿಕೆ ಮಾಡಲಿ, ಸಂಬಳನೂ ಜಾಸ್ತಿ ಮಾಡಲಿ. ಅವ್ರಿಗೆ ಏನೇನು ಅನುಕೂಲ ಇದೆ ಅದೆಲ್ಲ ಮಾಡಲಿ. ಅವಾಗ ಎಲ್ಲರಿಗೂ ಈಕ್ವಲ್ ಸಿಗುತ್ತೆ. ಏನು ಮಾಡ್ದಿರಾ ಬರೀ ಅದೇರಿಕೆ ಇದಕ್ಕೆ ಏರಿಕೆ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಮತ್ತು ಒಂದು ಪಾಪ ಈ ಸ್ಕೂಲ್ ಫೀಸು ಎಲ್ಲ ಹೇಗೆ ಕಟ್ಬೇಕು? ಅವ್ರಿಗೆಲ್ಲ ಏನು ಮಾಡ್ಬೇಕು? ಹೆಣ್ಮಕ್ಳು ಎಲ್ಲ ದುಡಿಯೋಕೆ ಹೋಗ್ತಾರೆ. ಇವಾಗ ಒಂದು ಮನೇಲಿ ಸಂಸಾರ ನಡೆಯಲ್ಲ, 5-6 ಜನ ನಡೆದ್ರೇ ಸಂಸಾರ ಆಗೋದು ಇವಾಗ. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಸರ್ಕಾರ ಇದು ಯೋಚನೆ ಮಾಡಲೇಬೇಕು ಅಂತ ನಾನು ಕೇಳ್ಕೊತೀನಿ. ಇದು ಸಾರ್ವಜನಿಕರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಸಂಬಳ ಕೂಡ ಜಾಸ್ತಿ ಮಾಡ್ಲಿ, ನೀರಿನ ದರ ಹೇಗೆ ಏರಿಕೆ ಮಾಡ್ತಾರಲ್ಲ ಅದೇ ರೀತಿ ಸಂಬಳ ಕೂಡ ಜಾಸ್ತಿ ಮಾಡಿದ್ರೆ ನೆಮ್ಮದಿಯಾಗಿ ಬದುಕಬಹುದು. ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಅದರಲ್ಲೂ ಮಿಡಲ್ ಕ್ಲಾಸ್ ಮಂದಿಗೆ ಇದರ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಸರ್ಕಾರ ಒಂದ್ ರೀತಿ ಯೋಚನೆ ಮಾಡಬೇಕು ಅನ್ನುವಂತ ಆಕ್ರೋಶದ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಚಂದನ ಡೀಟೇಲ್ಸ್ಗೆ.